ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಅನ್ನುವಂಥ ಒಂದು ಭರವಸೆ ಹುಟ್ಟಿಸ್ತಾ ಇರುವಂಥ ಪಕ್ಷ ತನ್ನ ಯೋಚನೆಯನ್ನು ಕೇವಲ ಭ್ರಷ್ಟಾಚಾರಕ್ಕೆ ಸೀಮಿತ ಮಾಡಿಕೊಂಡ್ರೆ ಅದರ ಆಚೆಗಿನ ಅನೇಕ ಸಂಗತಿಗಳು ಇವತ್ತು ಕರ್ನಾಟಕದ ಜನತೆಯನ್ನು ಬಾಧಿಸ್ತಾ ಇವೆ. ಅವಾಗ ನಿಮ್ಮನ್ನ ದೃಷ್ಟಿಕೋನವನ್ನು ಸಂಕುಚಿತ ಮಾಡ್ಕೊಂಡಂಗೆ ಆಗಲ್ವಾ? ನಾವು ನಿಮಗೆ ಗೊತ್ತಿರಬಹುದು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂದ ತಕ್ಷಣಕ್ಕೆ ಇವತ್ತು ಲಂಚ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಪಕ್ಷ, ಅದರಲ್ಲೂ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಲೈವ್ ಮಾಡುವಂಥದ್ದು, ಪೊಲೀಸರ ದಬ್ಬಾಳಿಕೆಯನ್ನು ಪ್ರಶ್ನಿಸುವಂತಹದ್ದು, ವಿಶೇಷವಾಗಿ ಪೊಲೀಸರು ನೋಡಿದ್ರೆ ಇವ್ರಿಗೇನೋ ಕೋಪ ಅನ್ನುವಂತಹ ಒಂದು ಅಭಿಪ್ರಾಯ ಒಂದು ವರ್ಗದಲ್ಲಿ ಇದೆ. ಆದರೆ ನೀವು ನಮ್ಮ ಕಳೆದ 6.5 ವರ್ಷಗಳಲ್ಲಿ 2019 ಆಗಸ್ಟಿನ ಏನು ನಮ್ಮ ಪಕ್ಷ ಸ್ಥಾಪನೆಯಾಗಿ ನಾವು ಸಕ್ರಿಯವಾದ್ವಿ, ಆ 1-2 ವರ್ಷ ಏನು ಕೋವಿಡ್ ಸಂದರ್ಭದಲ್ಲಿ ಇವೆಲ್ಲವನ್ನು ನೋಡಿದಾಗ ನಾವು ಸಾವಿರಾರು ವಿಚಾರಗಳನ್ನು, ಸಾವಿರಾರು ವಿಡಿಯೋಗಳನ್ನು ಸಾವಿರಾರು ಜಾಗಗಳಲ್ಲಿ ಮಾಡಿದ್ದೀವಿ. ಆದರೆ ಕೇವಲ ಒಂದು 5% ಯಾವುದು ಸರ್ಕಾರಿ ಅಧಿಕಾರಿಗಳನ್ನ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಪ್ರಶ್ನೆ ಮಾಡುವಂಥದ್ದು, ಪೊಲೀಸರದು ಅವ್ರ ದಬ್ಬಾಳಿಕೆಯನ್ನು ಪ್ರಶ್ನೆ ಮಾಡುವಂಥದ್ದು, ಅವತ್ತು ಅವ್ರು ನಮ್ಮ ದಬ್ಬಾಳಿಕೆ ಮಾಡುವಾಗ ವಿಡಿಯೋ ಮಾಡಿರೋದು. ಆದರೆ ಈ 5% ಹೆಚ್ಚು ಜನರಿಗೆ ಒಂದು ರೀತಿಯಲ್ಲಿ ಅಟ್ರ್ಯಾಕ್ಟ್ ಆಗಿದೆ. ನಾವು ಕೃಷಿ ಬಗ್ಗೆ ಮಾತನಾಡಿದ್ದೀವಿ, ನಿರುದ್ಯೋಗದ ಬಗ್ಗೆ ಮಾತನಾಡಿದ್ದೀವಿ, ಕನ್ನಡದ ಬಗ್ಗೆ ಮಾತನಾಡಿದ್ದೀವಿ, ಶಿಕ್ಷಣದ ಬಗ್ಗೆ ಮಾತನಾಡಿದ್ದೀವಿ, ಆರೋಗ್ಯದ ಬಗ್ಗೆ ಮಾತನಾಡಿದ್ದೀವಿ. ಹತ್ತಾರು ನಮ್ಮ ಇದಂತೂ ನೀವು ನಮ್ಮ ಮ್ಯಾನಿಫೆಸ್ಟೋ 2023ರಲ್ಲಿ ಬಿಡುಗಡೆ ಮಾಡಿದಂಥ ಮ್ಯಾನಿಫೆಸ್ಟೋ ನೋಡಿದ್ರೆ ಒಂದು ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಪ್ರಾದೇಶಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕನ್ನಡ ಮತ್ತು ಕರ್ನಾಟಕ ಕೇಂದ್ರಿತವಾಗಿ ನಾವು ಮಾಡಿರುವಂತಹ ಏನು ಒಂದು ಮ್ಯಾನಿಫೆಸ್ಟೋ ನಿಜಕ್ಕೂ ಒಂದು ಸಮಗ್ರವಾದಂತಹ ಒಂದು ದೃಷ್ಟಿಕೋನವನ್ನು ಹೊಂದಿರುವಂಥದ್ದು. ಆದರೆ ಇವತ್ತಿನ ಮಾಧ್ಯಮಗಳು, ನಿಮ್ಗೆ ಗೊತ್ತಿರೋ ಹಾಗೆ ಮಾಧ್ಯಮಗಳು ಯಾವ ವಿಚಾರಗಳನ್ನು ನಾವು ಗಂಭೀರವಾಗಿ ಮಾತಾಡಿರ್ತೀವೋ, ಪ್ರಮುಖವಾಗಿ ಜನರಿಗೆ ಸರ್ವರಿಗೂ ಏನು ಸೂಕ್ತವಾದಂಥದ್ದು ಅದನ್ನು ಪ್ರಕಟಿಸಬೇಕಾದಂಥ, ವರದಿ ಮಾಡಬೇಕಾದಂಥ ಮೇನ್ ಸ್ಟ್ರೀಮ್ ಮಾಡಿಯಗಳು, ಅದು ದೃಶ್ಯ ಮಾಧ್ಯಮ ಜೊತೆಗೆ ನಮ್ಮ ಪಾರಂಪರಿಕವಾದಂತಹ ಪ್ರಿಂಟ್ ಮೀಡಿಯಾ, ಇವ್ರು ಯಾರೂ ಅದನ್ನು ನಮ್ಮದನ್ನು ಪ್ರೊಜೆಕ್ಟ್ ಮಾಡಲೇ ಇಲ್ಲ. ಅದಕ್ಕೆ ಕಾರಣ ಭ್ರಷ್ಟಾಚಾರ. ಆದರೆ ಮುಖ್ಯವಾಗಿ ನಾನು ಮುಗಿಸ್ಬಿಡ್ತೀನಿ ಅದನ್ನು. ಯಾಕೆ ಇವು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಂಭೀರವಾದ ವಿಚಾರಗಳು ಮಾತಾಡಿದಾಗ ಜನ ಗಮನಿಸಲ್ಲ. ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಯಾವುದೋ ತಮ್ಮ ಒಂದು ಬೇಸರದಲ್ಲೋ, ನೋವಿನಲ್ಲೋ, ಅಥವಾ ಫ್ರೀ ಸಮಯದಲ್ಲೋ, ಎಂಟರ್ಟೈನ್ಮೆಂಟ್ಗೋ ಇನ್ಯಾವುದಕ್ಕೋ ನೋಡ್ತಿರ್ತಾರೆ. ಹಾಗಾಗಿ ಅವರಿಗೆ ಯಾವುದೋ ಒಂದು ಸ್ವಲ್ಪ ರೋಷಾವೇಶದಿಂದನೋ ಅಥವಾ ಏನೋ ಒಂದು ಸಂಚಲನ ಇರುವಂತಹ ವಿಚಾರಗಳಿದ್ದಾಗ ಜಾಸ್ತಿ ಗಮನಿಸ್ತಾರೆ. ಹಾಗಾಗಿನೇ ಬಹುತೇಕರಿಗೆ ನಾವು ಈ 2 ವಿಚಾರಗಳು, ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ನಾವು ಅಭಿಯಾನ ಮಾಡಿದಾಗ, ಲಂಚಮುಕ್ತ ಕರ್ನಾಟಕ ಅಭಿಯಾನ ಮಾಡಿದಾಗ ಅಲ್ಲಿ ಬರುವಂಥ ಎದುರು ಮತ್ತು ಪೊಲೀಸರ ಬಗ್ಗೆ ನಾವು ಮಾಡ್ತಿರುವಂತಹ ಹೋರಾಟ, ಇವೆರಡೇ ಕಾಣಿಸುತ್ತೆ. ಆದರೆ ಬಿಲೀವ್ ಮಿ, ನಮ್ಮ ಪಕ್ಷದ 100% ಕೇವಲ 4-5% ಮಾತ್ರ ಈ ಕಾರ್ಯಕ್ರಮಗಳು.